Okay, we have seen arithmetic operator, logical operator, relational operator, conditional operator. Okay, next conditional operator, assignment operator, increment and decrement. So we have seen these many operators. So today we are starting with the bitwise operator. Okay, so bitwise operator ಅಂತಂದ್ರೆ ಫಸ್ಟ್ ಇಲ್ಲಿ ಏನು ತಿಳ್ಕೋಬೇಕು ನಾವು ಇಲ್ಲಿ ಬಿಟ್ಸ್ ನಾಗ ಆಪರೇಟ್ ಮಾಡ್ತೀವಿ. ಸೊ ಬಿಟ್ಸ್ ಅಂದ್ರೆ ಗೊತ್ತಲ್ಲ 1 and 0. ಓಕೆ, zeros and ones. ಸೊ ಇಲ್ಲಿ bitwise operator ಒಳಗ ನಾವು ಬಿಟ್ಸ್ ಒಳಗ ಆಪರೇಟ್ ಮಾಡ್ತೀವಿ. ಸೊ ಅದಕ್ಕೆ ಏನು ಕರೀತಾರೆ bitwise operator ಅಂತ ಕರೀತಾರೆ. ಓಕೆ. So, C sharp supports operators that may be used for manipulation of data at bit level. Okay, so C sharp naga ನಾವು bit level ಒಳಗೆ work ಮಾಡ್ತೀವಲ್ಲ, it may be a manipulation of data or it may be a entering of data, whatever the things we are going to work in a bit level. So this that will be called as bitwise operator. Okay, so C sharp ಅದನ್ನ support ಮಾಡ್ತದೆ ಅಂತ ಹೇಳಾಗತ್ತಾನೆ. Okay, so C sharp supports operators that may be used for manipulation of data at the bit level. Okay, these operators may be used for testing the bits or shifting them to the right or left. Okay, ಅಂದ್ರೆ ಇಲ್ಲಿ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಟೆಸ್ಟಿಂಗ್ ದ ಬಿಟ್ಸ್ ಅಂತಂದ್ರೆ ನಾವಲ್ಲಿ AND operator, OR operator, NOT operator and XOR operator ಮಾಡ್ತೀವಿ. ಫಾರ್ ಟೆಸ್ಟಿಂಗ್ ಬಿಟ್ಸ್ ನ ಟೆಸ್ಟ್ ಮಾಡಕ್ ಯೂಸ್ ಮಾಡ್ತೀವಿ ಯಾವ್ಯಾವು AND, OR, NOT and XOR. ಓಕೆ, ಅಂಡ್ ಫಾರ್ ಶಿಫ್ಟ್ ಅಂತಂದ್ರೆ ಲೆಫ್ಟ್ ಶಿಫ್ಟ್ ರೈಟ್ ಶಿಫ್ಟ್ ಸಲಗ ನಾವು ಯೂಸ್ ಮಾಡ್ತೀವಿ. ಸೊ ಬಿಟ್ ವೈಸ್ ಆಪರೇಟರ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ AND, OR, NOT, XOR, ones complements, two complements, right shift and left shift. ಸೊ ಇಷ್ಟೆಲ್ಲ ಸಲಗ ನಾವು ಬಿಟ್ ವೈಸ್ ಆಪರೇಟರ್ ನ ಯೂಸ್ ಮಾಡ್ತೀವಿ ಅಂತ ಹೇಳಾಗತ್ತೆ. ಓಕೆ, so bitwise operator may not be applied to floating point data. So bitwise operator na floating point data ಒಳಗೆ ಯೂಸ್ ಮಾಡಕ್ ಬರಂಗಿಲ್ಲ, ಬಿಕಾಸ್ ಬಿಟ್ ಮೀನ್ಸ್ 0 and 1s. ಓಕೆ, ಎರಡೇ ಇರ್ತಾವ zeros ಮತ್ತೆ ones. ಅಲ್ಲಿ 1.1 ಅಂತ ಯೂಸ್ ಮಾಡಕ್ ಬರಂಗಿಲ್ಲ, 0.0 ಅಂತ ಯೂಸ್ ಮಾಡಕ್ ಬರಂಗಿಲ್ಲ. ಓಕೆ, ಸೊ ಓನ್ಲಿ 1 and 0. ಸೊ ಅದ್ರ ಸಲಕಲ್ಲೇ ನಮ್ಗೆ ಫ್ಲೋಟಿಂಗ್ ಪಾಯಿಂಟ್ ಡಾಟಾಗ bitwise operator ಅಪ್ಲೈ ಆಗಂಗಿಲ್ಲ ಅಂತ ಹೇಳ್ತಾರೆ. ಓಕೆ, the table below shows the bitwise logical and shift operators. So understood this slide. So first ಏನು ಹೇಳೋದಲ್ಲ, ಸಿ ಶಾರ್ಪ್ ಒಳಗ ಬಿಟ್ ಲೆವೆಲ್ ಒಳಗೆ ನಾವು ಏನು ಮ್ಯಾನಿಪುಲೇಷನ್ ಆಫ್ ಡಾಟಾ ಮಾಡ್ತೀವಲ್ಲ ಅದನ್ನ ಸಪೋರ್ಟ್ ಮಾಡ್ತದೆ ಅಂತ ಹೇಳ್ತಾರೆ. ಅಂದ್ರೆ ಬಿಟ್ ಲೆವೆಲ್ ನಾವು ವರ್ಕ್ ಮಾಡ್ಬೋದು, ಸೊ ಅದು ಸಪೋರ್ಟ್ ಮಾಡ್ತದೆ ಅಂತ ಹೇಳ್ತಾರೆ. ಸೊ ಸೆಕೆಂಡ್ ಒನ್ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಯೂಸ್ ಫಾರ್ ಟೆಸ್ಟಿಂಗ್ ಅಂಡ್ ಶಿಫ್ಟಿಂಗ್. ಟೆಸ್ಟಿಂಗ್ ನಾಗ ಯಾವ್ದು ಬರ್ತದೆ ಅಂತಂದ್ರೆ AND ಆಪರೇಟರ್, OR ಆಪರೇಟರ್, NOT operator, XOR, ones complement and twos complement ಬರ್ತದೆ. ಶಿಫ್ಟಿಂಗ್ ಒಳಗ ರೈಟ್ ಶಿಫ್ಟ್ ಅಂಡ್ ಲೆಫ್ಟ್ ಶಿಫ್ಟ್ ಬರ್ತದೆ. ಓಕೆ, next bitwise operator may not be applied for floating point data. Okay, correct. ಯಾಕಂತಂದ್ರೆ ನಮ್ಗೆ 1.1 ಅಂತ ಬರಂಗ 0.0 ಅಂತ ಅನ್ನಕ್ ಬರಂಗಿಲ್ಲ. ಸೊ ಅದಕ್ಕೆಲ್ಲ ಫ್ಲೋಟಿಂಗ್ ಪಾಯಿಂಟ್ ಡಾಟಾಕ ನಾವು ಅದನ್ನ ಯೂಸ್ ಮಾಡಾಕತ್ತಿಲ್ಲ, ಯಾವುದು bitwise operator. ಓಕೆ, ಸೊ ಇಲ್ಲ ಯಾವ ಯಾವ ಆಪರೇಟರ್ಸ್ ಇದಾವಂತಂದ್ರೆ ಟೇಬಲ್ ಒಳಗ ಶೋ ಮಾಡಾಕತ್ತಲ್ಲ ನೋಡ್ರಿ. So this is the bitwise operators. So first ಯಾವ್ದು bitwise logical AND. Okay, ಆಮೇಲೆ ಇದು ಲಾಜಿಕಲ್ ಆರ್. ಇಲ್ಲಿ ಬರೇ ನಮಗೆ ಲಾಜಿಕಲ್ ಆ್ಯಂಡ್ ಲಾಜಿಕಲ್ ಆರ್ ಅನ್ನಕ್ ಬರಂಗಿಲ್ಲ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಲಾಜಿಕಲ್ ಆ್ಯಂಡ್ ಅಂಡ್ ಬಿಟ್ವೈಸ್ ಲಾಜಿಕಲ್ ಆ್ಯಂಡ್. ಓಕೆ, ಸೊ ಬಿಟ್ವೈಸ್ ಲಾಜಿಕಲ್ ಆ್ಯಂಡ್ ಅಂತಂದ್ರೆ ನಾವು ಬಿಟ್ ಜೊತೆ ಲಾಜಿಕಲ್ ಆ್ಯಂಡ್ ಮಾಡ್ತೀವಿ, ದಟ್ ಇಸ್ zeros and ones ಜೊತೆ ಲಾಜಿಕಲ್ ಆ್ಯಂಡ್ ಮಾಡ್ತೀವಿ. ಬಿಟ್ವೈಸ್ ಲಾಜಿಕಲ್ ಆ್ಯಂಡ್ಗೆ ಓನ್ಲಿ ಒನ್ ಆ್ಯಂಡ್ ಆಪರೇಟರ್ ಯೂಸ್ ಮಾಡಾಕತ್ತೀವಿ. ಓಕೆ, ಲಾಜಿಕಲ್ ಆ್ಯಂಡ್ಗೆ ಎರಡು ಯೂಸ್ ಮಾಡ್ತೀವಿ. ನೆನಪಿದ್ರ ಲಾಜಿಕಲ್ ಆಪರೇಟರ್ ಒಳಗೆ ನೋಡ್ರಿ, ನೆನಪಿದ್ರ ಅಲ್ಲೇ ಎರಡು ಆ್ಯಂಡ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಇಲ್ಲೇ ಬಿಟ್ ವೈಸ್ ಒಳಗ ಒಂದ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ ಬಿಟ್ ವೈಸ್ ಲಾಜಿಕಲ್ ಅವರು ಹಂಗ ಇಲ್ಲೇ ಬಿಟ್ ಜೊತೆ ವರ್ಕ್ ಮಾಡ್ತೀವಿ, ಸೊ ಒಂದ. ಓಕೆ, ಆಮೇಲೆ ಲಾಜಿಕಲ್ ಎಕ್ಸಾರ್. ಸೊ ದಿಸ್ ಇಸ್ ದ ಸಿಂಬಲ್ ಫಾರ್ ಲಾಜಿಕಲ್ ಎಕ್ಸಾರ್. ಒನ್ಸ್ ಕಾಂಪ್ಲಿಮೆಂಟ್, ಇದು ಟೆಡಲ್ ಆಪರೇಟರ್ ಅಂತೀವಲ್ಲ ಅದಕ್ಕೆ ಒನ್ಸ್ ಕಾಂಪ್ಲಿಮೆಂಟ್ ಯೂಸ್ ಮಾಡ್ತೀವಿ. ಇವನ್ ಯು ಕ್ಯಾನ್ ಯೂಸ್ ಟೂಸ್ ಕಾಂಪ್ಲಿಮೆಂಟ್ ಆಲ್ಸೋ. ಆಮೇಲೆ ಶಿಫ್ಟ್, ಲೆಫ್ಟ್ ಶಿಫ್ಟ್ ಅಂಡ್ ರೈಟ್ ಶಿಫ್ಟ್. ಓಕೆ, ರೈಟ್ ಶಿಫ್ಟ್ ಕೆಳಗದು ಹೋಗಿದೆ. ಸೊ ಲೆಫ್ಟ್ ಶಿಫ್ಟ್ ಗೆ ಡಬಲ್ ಲೆಸ್ ದೆನ್, right shift ಗೆ double greater than. Okay, so these are the operators we are doing in the bitwise. ಯಾವುದು bitwise logical and bitwise logical or bitwise logical XOR, ones complement, left shift, right shift. Okay, so ನೆನಪಿಟ್ಕೋರಿ ಯಾವಾಗೂ bitwise logical and ಇತ್ತಂದ್ರೆ ಓನ್ಲಿ ಒನ್ AND operator ಯೂಸ್ ಮಾಡ್ತೀವಿ. ಓಕೆ, ಬರೀ ಲಾಜಿಕಲ್ and ಇತ್ತಂದ್ರೆ ಅಲ್ಲೇ ಎರಡು ಸಿಂಬಲ್ ನ ಯೂಸ್ ಮಾಡ್ತೀವಿ. ಸೊ ಸಿಮಿಲರ್ಲಿ ಫಾರ್ ಲಾಜಿಕಲ್ ಆರ್, ಬರೀ ಲಾಜಿಕಲ್ ಆರ್ ಇತ್ತಂದ್ರೆ ಎರಡು ಯೂಸ್ ಮಾಡ್ತೀವಿ. bitwise logical ಆರ್ ಇತ್ತಂದ್ರೆ ಒಂದೇ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್
to indicate the bitwise logical and logical and bitwise logical or and logical or. So clear? These are the operations we are going to perform on the bitwise operator. Okay. So next, so there is a program here. So before going to the program, we'll just see how it works. Okay. One second in the relay. Here, before going to the program, just see here how bitwise and bitwise or works. So first we'll go for bitwise and. Okay. So bitwise and ಅಂದ್ರೆ ಏನದ ನಿಮ್ದು truth table A B A and B. Okay. 0 0 0 1 1 0 1 1. Every output is true, then only true, rest all are zero. Okay, this is your the logical and sorry and operator in the truth table. Same ಇದನ್ನ ನಾವು bitwise ಯೂಸ್ ಮಾಡ್ತೀವಿ. So ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ 1 1 0 0. Okay, 0 0 0 0. Okay. 1100 1100. Okay. Now do the AND operator. Okay. So bitwise AND operator is indicated by only one AND. Okay. The logical bitwise AND operator is 00 under 0 0 0 under 0 1 1 1 1 1 1 0 0 0 0 0 0. So here now bitwise logical AND work part. Clear? There will be no other operators excluding zeros and ones. So bitwise and ಒಳಗೆ zeros and ones ಬಿಟ್ಟ ಮತ್ತೇನು ಇರಂಗಿಲ್ಲ ಇಲ್ಲೇ. So logical and ಹೆಂಗ್ ಆಪರೇಟ್ ಆಗ್ತದೆ ಗೊತ್ತಾಗ್ತಾ ಎಲ್ಲರಿಗೂ? Clear? Clear bitwise and ಹೆಂಗ್ ವರ್ಕ್ ಆಗ್ತದೆ clear ಆಗ್ತಾ ಎಲ್ಲರಿಗೂ? Please raise your hands. Okay. Okay. Similarly, we'll go for bitwise OR. OR in the table A B A or B 0 0 0 1 1 0 1 1. Okay. For a 0 0 ಇದ್ದಾಗ ಅಷ್ಟೇ 0 ಉಳಿದಿದ್ದಲ್ಲ 1. So this is the logical OR. Okay. So it will have one OR operator bitwise ಮಾಡೋಣ. Okay. So 0 0 1 1 0 0 1 1. Okay. 0 1 0 1 0 1 0 1. Here. So now do the logical bitwise OR operator. Okay. So 1 1 ಇದ್ದಾಗ 1 1 0 ಇದ್ದಾಗ 1 0 1 ಇದ್ದಾಗ 1 0 0 ಇದ್ದಾಗ 0 1 1 ಇದ್ದಾಗ 1 1 0 ಇದ್ದಾಗ 1 1 0. Okay. So this is how the bitwise logical OR operator works. Clear? Everyone clear? Okay. So let's next go for the complement. One's complement and two's complement. One's complement is nothing but your AND operator. Oh, sorry, NOT operator. Okay. Even then you the 0 0 1 1 0 0 1 1 other. Okay. So one's complement ಅಂದ್ರೆ ಏನು ಮಾಡ್ತೀವಿ ಇದನ್ನ 0 ಇದ್ದಿದ್ದು 1 ಮಾಡ್ತೀವಿ 1 ಇದ್ದಿದ್ದು 0 ಮಾಡ್ತೀವಿ. Okay. So now this becomes 0 0 1 1 0 0 1 1. Okay, this is the ones complement. ಏನಾಗ್ತದೆ 0 ಇದ್ದಿದ್ದು 1 ಆಗ್ತದೆ 1 ಇದ್ದಿದ್ದು 0 ಆಗ್ತದೆ. ಈ 2's complement ಮಾಡಬೇಕಾಗಿತ್ತಂದ್ರೆ ಏನು ಮಾಡ್ತೀರಿ +1. 2's complement ಮಾಡೋದಿತ್ತಂದ್ರೆ 1's complement ಗೆ +1 ಮಾಡಬೇಕು. So this will become your 2's complement. Okay. So 2's complement ಅಂದ್ರೆ 1's complement ಮಾಡಬೇಕು ಫಸ್ಟ್ ಅಂದ್ರೆ 0 ಇದ್ದಿದ್ದು 1 1 ಇದ್ದಿದ್ದು 0 ಮಾಡಬೇಕು. ಮಾಡಿ +1 ಮಾಡಿದ್ರೆ ಅದು 2's complement ಆಗ್ತದೆ. Clear? Everyone clear? One's complement and two's complement. Clear? Okay. So next we'll go for left shift and right shift. Okay. Bitwise left shift. First left shift model. Okay. So bitwise left shift is indicated by this operator double less than. Okay. Just a second.
Okay, ಇಲ್ಲಿ ನೋಡ್ರಿ ಈಗ 00110011. So ಎಷ್ಟು ಇದಾವೆ ಈಗ 8 bits. Okay, see here. I am saying that left shift by 1 and 13. Okay, left shift ಅಂತಂದ್ರೆ ಈ side shift ಆಗಬೇಕು. Okay, so left shift by 1 ಅಂದ್ರೆ this position comes here, this position comes here, 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 here and here. Okay, so ಏನಾಗುತ್ತೆ 1 ಇಲ್ಲಿ ಬರ್ತದೆ, 1 ಇಲ್ಲಿ ಬರ್ತದೆ. Okay, 0 0 1 1 0. Okay, what about this 0? This 0 is called as carry. ಇದನ್ನ ನಾವು ಕ್ಯಾರಿ ಅಂತ ಅಂತೀವಿ. ಈ ಪ್ಲೇಸ್ ನ ನಾವು ಜಸ್ಟ್ ಹಂಗ ಬಿಟ್ಬಿಡ್ತೀವಿ. ಓಕೆ, ದಿಸ್ ಇಸ್ ಅಬೌಟ್ ದ ಲೆಫ್ಟ್ ಶಿಫ್ಟ್ ಬೈ 1. ಓಕೆ, ಈಗ ಲೆಫ್ಟ್ ಶಿಫ್ಟ್ ಬೈ 2 ಅಂತ ಕೊಟ್ಟಿದ್ರಂದ್ರೆ, ಸೊ ಲೆಫ್ಟ್ ಶಿಫ್ಟ್ ಬೈ 2 ಅಂತ ಕೊಟ್ಟಿದ್ರಂದ್ರೆ ನಾವು 2 ಪ್ಲೇಸ್ ಬಿಟ್ಟು ಶಿಫ್ಟ್ ಮಾಡಬೇಕು. ಓಕೆ, so ಇದು 2 ಪ್ಲೇಸ್ ಬಿಡಬೇಕು. then shift by 2 ಪ್ಲೇಸ್ 1 1 0 0 1 1. So these two becomes carry. So carry becomes 0 0. Clear how to do the left shift? This is important. Left shift by 1 and left shift by 2. Yes, because ಕೊಡ್ತಾನೆ ಇದಕ್ಕೆ ನಾನು ಕಲಿತೀನಿ ನಾವು n ಅಂತ ಕಲಿತೀವಿ. So left shift n equal to 1 ಅಂತ ಕೊಟ್ರೆ you have to do left shift by 1. n equal to 2 ಅಂತ ಕೊಟ್ರೆ you have to do left shift by 2. 3 ಅಂತ ಕೊಟ್ರೆ 3. So left shift ಯಾವಾಗಲೂ ಈ side shift ಆಗ್ತದೆ, right shift ಯಾವಾಗಲೂ ಈ side shift ಆಗ್ತದೆ. So clear everyone about the bitwise left shift? Everyone clear? Please reply. Okay. So next we'll go for right shift. Same, another order ಕೊಡ್ತಾನೆ, position ಕೊಡ್ತಾನೆ. Okay. Right shift ಕೊಡಾಗ this is indicated by right shift greater than, double greater than symbol. ಇಲ್ಲಿ ನೀವು 1 ಅಂತ ಕೊಟ್ಟಂತಂದ್ರೆ ನೀವು 1 ಅಂತ 1 ಪ್ಲೇಸ್ ನ ಶಿಫ್ಟ್ ಮಾಡಬೇಕು. Okay, 1 1 0 0 1 1 0 0. Okay, so ಈಗ ಏನಿದೆ right shift ಅಂದ್ರೆ ಈ ಕಡೆ ಶಿಫ್ಟ್ ಮಾಡ್ಕೋಬೇಕು. Okay, so this one ಇಲ್ಲಿ 1 ಬರ್ತದೆ, ಇಲ್ಲಿ 1 ಬರ್ತದೆ, ಇಲ್ಲಿ 0 ಬರ್ತದೆ, ಇಲ್ಲಿ 0 1 1 and 0. Okay, this 0 becomes your carry forward and this place is left empty. So this is your right shift. Okay, right shift by 2 ಅಂತಂದ್ರೆ ಎರಡು ಪ್ಲೇಸ್ ಬಿಟ್ಟು ಶಿಫ್ಟ್ ಮಾಡ್ಕೋಬೇಕು. right shift by 3 ಅಂತಂದ್ರೆ 3 ಪ್ಲೇಸ್ ಬಿಟ್ಟು ಶಿಫ್ಟ್ ಮಾಡ್ಕೋಬೇಕು. So this is about the bitwise operator. So bitwise operator now one and only we are going to work with the zeros and ones. Cleared about the bitwise operators? Bitwise operators ಹೆಂಗ್ ವರ್ಕ್ ಮಾಡ್ತಾರೆ ಅಂತ ಕ್ಲಿಯರ್ ಆಯ್ತಾ ಎಲ್ಲರಿಗೂ? Okay, so we'll go for program here. Okay. So program below performs bitwise operators available in C#. So ಯಾವ ಒಂದು ಪ್ರೋಗ್ರಾಮ್ ಕೊಟ್ಟಾಗ ಸೊ ಯಾವ ಆಪರೇಟರ್ಸ್ ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ bitwise and bitwise or bitwise XOR shifter, left shifter, right shifter, ones complement. Okay, so ಇದನ್ನೆಲ್ಲ ಅಲ್ಲಿ ಪ್ರೋಗ್ರಾಮ್ ನ ಕೊಟ್ಟಾನೆ. Okay, see here. So ಏನು ತಗೊಂಡಾನ ಇಲ್ಲಿ ಕ್ಲಿಯರ್ ಅದ, ಇದು ಕ್ಲಿಯರ್ ಕಾಣಿಸುತ್ತಿದೆ. Okay, ಸ್ವಲ್ಪ ಫೋಟೋ ಸ್ವಲ್ಪ ತೆಗೆದಿಲ್ಲ ಅಷ್ಟೇ. Okay, so see here, using system class bitwise operator. So class ತಗೊಂಡಾನೇನು bitwise operator ಅಂತ class ತಗೊಂಡಾನ. So public static void main ಒಳಗೆ ಏನು ಮಾಡಾಕತ್ತಾನೆ BWI, that is bitwise AND ಅಂತ ತಗೊಂಡಾನ, bitwise OR ಅಂತ ತಗೊಂಡಾನ, bitwise XOR ಅಂತ ತಗೊಂಡಾನ. So ಇದು ಎದ್ರಾಗ ತಗೊಂಡಾನ ಅಂದ್ರೆ byte ಒಳಗೆ ತಗೊಂಡಾನ. Okay, next int ಒಳಗೆ ಏನು ತಗೊಂಡಾನ bitwise left, bitwise right, bitwise complement ಅಂತ ತಗೊಂಡಾನ. Okay, next bitwise AND ಮಾಡಾಕತ್ತಾನ ಯಾವುದು 15 and 3. Okay, bitwise OR ಮಾಡಾಕತ್ತಾನ 15 and 3. So ಆಮೇಲೆ bitwise XOR ಮಾಡಾಕತ್ತಾನ, bitwise left ಮಾಡಾಕತ್ತಾನ, bitwise right ಮಾಡಾಕತ್ತಾನ, ಆಮೇಲೆ complement. So ಈಗ 15 ಅದ ಅಂದ್ರೆ ನೀವು ಫಸ್ಟ್ ಹ್ಯಾವ್ ಟು ನೀವೇನ್ ಮಾಡಬೇಕಿಲ್ಲ. ಸೊ ಕಂಪೈಲರ್ ವಿಲ್ ಕನ್ವರ್ಟ್ ಫಸ್ಟ್ integer 15 into the
ದಟ್ ಒನ್ ಬೈನರಿ ದಟ್ ಈಸ್ 1 and 0s ಒಳಗದು ಕನ್ವರ್ಟ್ ಮಾಡ್ಕೋದು. ಹಿಂಗೆ 15 3 ಅಂತ ಡೈರೆಕ್ಟ್ ಮಾಡಂಗಿಲ್ಲ. ಇಲ್ಲಿ ನೀವು ಇಂಟ್ ಒಳಗೆ ಡಿಕ್ಲೇರ್ ಮಾಡಿದ್ರಿ ಅದಕ್ಕಲ್ಲೇ 15 3 ಅಂತ ಕೊಡಾಕತ್ತೀರಿ. ಓಕೆ, ಒಂದ್ ವೇಳೆ ನೀವು ಇಲ್ಲಿ ಬೂಲ್ ಡಿಕ್ಲೇರ್ ಮಾಡಿದ್ರೆ ಡೈರೆಕ್ಟ್ 0 1 0 0 ಅಂತ ಕೊಡ್ಬೇಕಾಗ್ತಿತ್ತು. ಬಟ್ ಅದು ಇನ್ಪುಟ್ ಕೊಡಕ್ ದೊಡ್ಡದಾಗ್ತದೆ. ಓಕೆ, ಅದ್ರ ಸಲುವಾಗಿ ಏನ್ ಮಾಡಾಕ್ತಾನೆ ಇಂಟ್ ಡಿಕ್ಲರೇಷನ್ ಮಾಡ್ಕೊಂಡು 59 3 ಅಂತ ತಗೋತಾನೆ. ಸೊ ಕಂಪೈಲರ್ ಏನ್ ಮಾಡ್ತಿದ್ದ ಫಸ್ಟ್ 15 ಮತ್ತೆ 3 ಗ ಬೈನರಿ ಒಳಗೆ ಕನ್ವರ್ಟ್ ಮಾಡ್ಕೊತದ. ಓಕೆ, ದಟ್ ಈಸ್ ಬಿಟ್ ವೈಸ್ ಒಳಗೆ ಕನ್ವರ್ಟ್ ಮಾಡ್ಕೊತದ. ದಟ್ ಈಸ್ 10 10 10 ಒಳಗೆ ಕನ್ವರ್ಟ್ ಮಾಡ್ಕೊತದ. ಕನ್ವರ್ಟ್ ಮಾಡ್ಕೊಂಡು ಬಿಟ್ ವೈಸ್ ಆಯ್ತು. ಈಗ ಹೇಗೆ ನಾವು ಆಪರೇಟರ್ ಮಾಡಿ ತೋರಿಸಿದ್ರಲ್ಲ ಹಂಗ ಬಿಟ್ ವೈಸ್ ಆಯ್ನ್, ಬಿಟ್ ವೈಸ್ ಆಲ್, ಬಿಟ್ ವೈಸ್ ಎಕ್ಸಾರರ್, ಲೆಫ್ಟ್ ಶಿಫ್ಟರ್, ರೈಟ್ ಶಿಫ್ಟರ್ ಮತ್ತೆ ಕಾಂಪ್ಲಿಮೆಂಟ್ಸ್ ಮಾಡಿ ನಿಮಗೆ ಔಟ್ಪುಟ್ ಕೊಡ್ತದೆ. ನೀವು ಇದನ್ನ ಮಾಡಿ ನೋಡ್ರಿ ಮನ್ಯಾಗ. ಓಕೆ, ಆಫ್ಟರ್ ದ ಕ್ಲಾಸ್ ಇದನ್ನ 15 13ಗೆ ಬಿಟ್ ವೈಸ್ ಮಾಡ್ಕೊಂಡು ನೋಡ್ರಿ, ಔಟ್ಪುಟ್ ಕರೆಕ್ಟ್ ಬರ್ತದಲ್ಲ ಚೆಕ್ ಮಾಡ್ತೀವಿ, ಕ್ರಾಸ್ ಚೆಕ್ ಮಾಡ್ತೀವಿ. ಈಗ ಹೆಂಗ್ ಮಾಡ್ಬೇಕಂತ ಹೇಳ್ಕೊಟ್ಟಿನಿ ಒಂದು ಮೆಥಡ್. ಓಕೆ, ಬಿಟ್ ವೈಸ್ ಹ್ಯಾಂಡ್ ಹೆಂಗ್ ಮಾಡಬೇಕು, ಆರ್ ಹೆಂಗ್ ಮಾಡಬೇಕು, ಎಕ್ಸಾರ್ ಹೆಂಗ್ ಮಾಡಬೇಕು, ಲೆಫ್ಟ್ ಶಿಫ್ಟ್ ರೈಟ್ ಶಿಫ್ಟ್ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿನಿ. ಅದ್ರ ಪ್ರಕಾರನೇ ಇದನ್ನ ಮಾಡಿ. Okay, after that he is just printing everything. So system dot console dot write line ಅಂತ ಹೇಳಿ to demonstrate the use of bitwise operator available in C sharp ಅಂತ just one line print ಮಾಡಕ್ ಹೋಗ್ತಾನೆ. ನೆಕ್ಸ್ಟ್ ಏನ್ ಪ್ರಿಂಟ್ ಮಾಡಾಕತ್ತಾನೆ, bitwise and operator ಪ್ರಿಂಟ್ ಮಾಡಾಕತ್ತಾನೆ, bitwise XOR ಪ್ರಿಂಟ್ ಮಾಡಾಕತ್ತಾನೆ. ಸೊ and ಒಳಗೆ ಆಗಿದ್ದ bitwise and operator ರಿಸಲ್ಟ್ ಬರ್ತದೆ. ಆಮೇಲೆ ಆರ್ ಆಗಿದ್ದ bitwise ಆರ್ ಒಳಗೆ ಸ್ಟೋರ್ ಆಗಿ ಅದ್ರದ್ದು ಔಟ್ಪುಟ್ ಬರ್ತದೆ. ಓಕೆ, ನೆಕ್ಸ್ಟ್ XOR ಪ್ರಿಂಟ್ ಮಾಡಾಕತ್ತಾನೆ, ಲೆಫ್ಟ್ ಶಿಫ್ಟ್ ಪ್ರಿಂಟ್ ಮಾಡಾಕತ್ತಾನೆ. ಸೊ XOR ಇಂದ ಔಟ್ಪುಟ್ ಬರ್ತದೆ, ಲೆಫ್ಟ್ ಶಿಫ್ಟ್ ಇಂದ ಔಟ್ಪುಟ್ ಬರ್ತದೆ. ನೆಕ್ಸ್ಟ್ ರೈಟ್ ಶಿಫ್ಟ್ ಆ್ಯಂಡ್ ಒನ್ಸ್ ಕಾಂಪ್ಲಿಮೆಂಟ್. ಸೊ ಅದರದ್ದು ಔಟ್ಪುಟ್ ಬರ್ತದೆ. ಸೊ ದಿಸ್ ಇಸ್ ದ program how you are writing for the bitwise operator. So ಇದ್ರದ್ದು ಹೆಂಗ್ ಕಂಪೋಸಿಷನ್ ಆಗ್ತದೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಅದನ್ನ ಫಸ್ಟ್ ನಾ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ಮಾಡಾಕ್ತೀನಿ. ಕ್ಲಿಯರ್? ಸೊ ಎವ್ರಿವನ್ ಕ್ಲಿಯರ್ಡ್ ಅಬೌಟ್ ದ ಪ್ರೋಗ್ರಾಮ್? ಸೊ ಅದಕ್ಕೆ ಫಸ್ಟ್ ಲೈನ್ ಆಪರೇಟರ್ ಆರ್ ಆಪರೇಟರ್ ಹೆಂಗ್ ವರ್ಕ್ ಆಗ್ತದೆ ಅಂತ ಹೇಳಿ ನಾ ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ಮಾಡಾಕ್ತೀನಿ. ಗೊತ್ತಾಗ್ತಲ್ಲ ಎಲ್ಲರಿಗೂ? ಕ್ಲಿಯರ್ ಎವ್ರಿವನ್? ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ ಫಾರ್ ರಿಪ್ಲೈ. About others sleeping? Okay, covered right last time. Okay, so this completes your bitwise operator. So next we'll go for the special operators. Okay, special operators ಯಾವ್ಯಾವ C sharp ನಾಗ ಅಂತಂದ್ರೆ is, as, type of, size of, new, dot, checked at and checked. These are called as some special operators which are present in the C sharp ಅಂತಾನೆ ಹೇಳ್ಬೋದು. ನೀವು C ಒಳಗೂ ಕಲ್ತೀರಿ. C ಒಳಗೆ ಸ್ಪೆಷಲ್ ಆಪರೇಟರ್ಸ್ ಯಾವ್ಯಾವ ಅದಾವ? ಓನ್ಲಿ ಸೈಜ್ ಆಫ್ ಡಾಟ್ ಆಪರೇಟರ್ ಇಲ್ಲ, ಡಾಟ್ ಆಪರೇಟರ್ ಜಾವಾ ಒಳಗದ. ಸಿ ಒಳಗ ಸೈಜ್ ಆಫ್ ಮತ್ತೆ ಯಾವ್ದು ಇನ್ನೊಂದು ಯಾವ್ದು only two are present in the C. In Java you have dot operator, new and size of and type of. Okay, here C sharp you have this type of special operators present in the C sharp. Okay, so we'll go through that. ಇಷ್ಟೇ ಹೇಳಾನಿಲ್ಲ, ನಿಮ್ಗೆ ಇದನ್ನ ಎಕ್ಸ್ಪ್ಲನೇಷನ್ ಅಂತ ಕೊಟ್ಟಿಲ್ಲ, ಬರೀ ಇಷ್ಟೇ ಅದಾವ ಅಂತ ಹೇಳಾಗತ್ತಲ್ಲ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತವ ಇವು ಏನೇನು ಮಾಡ್ತಾವ ಅಂತ ಹೇಳಿ. ಓಕೆ, ಸೊ ಈಸ್ ಏನ್ ಮಾಡ್ತದೆ, ಈಸ್ ರಿಲೇಶನ್ಶಿಪ್ ಫೈಂಡ್ ಔಟ್ ಮಾಡ್ತದೆ, ಆಸ್ ರಿಲೇಶನ್ಶಿಪ್ ಫೈಂಡ್ ಔಟ್ ಮಾಡ್ತದೆ, ಟೈಪ್ ಆಫ್ ಏನ್ ಮಾಡ್ತದೆ, ಯಾವ ಟೈಪ್ ಆಪರೇಟರ್ ಅಂತ ಹೇಳ್ಕೊಡ್ತದೆ. ಓಕೆ, ಇಟ್ ಈಸ್ ಇಂಟ್ ಆಪರೇಟರು, ಫ್ಲೋಟ್ ಆಪರೇಟರು ಅದು ಹೇಳ್ಕೊಡ್ತದೆ. ಸೈಜ್ ಆಫ್ ಏನ್ ಮಾಡ್ತದೆ, ನಿಮ್ದು ಎಷ್ಟು ಸೈಜ್ ತಗೊಂಡಿರಿ, ಇಂಟಿಗೆ 4 byte, ಓಕೆ, ಫ್ಲೋಟಿಗೆ 8 byte. ಸೊ ಹಂಗ ಸೈಜ್ ಡಿಸ್ಪ್ಲೇ ಮಾಡ್ತದೆ. ನ್ಯೂ ಆಪರೇಟರ್ ಏನ್ ಮಾಡ್ತದೆ, ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತದೆ. ಡಾಟ್ ಆಪರೇಟರ್ ಏನ್ ಮಾಡ್ತದೆ, ಆಕ್ಸೆಸ್ ಮಾಡಕ್, ಅಂದ್ರೆ ಯಾವುದೇ ಮೆಂಬರ್ಸ್ ಅಥವಾ ಮೆಂಬರ್ ಫಂಕ್ಷನ್ಸ್ ಆಕ್ಸೆಸ್ ಮಾಡಕ್ ನಾವು ಅದನ್ನ ಯೂಸ್ ಮಾಡ್ತೀವಿ. ಚೆಕ್ ಏನ್ ಮಾಡ್ತದೆ, ಓವರ್ಫ್ಲೋ ಆಗದ ಚೆಕ್ ಮಾಡ್ತದೆ. ಓವರ್ಫ್ಲೋ ಆಗಾಗದ ಯಾವುದೋ ಒಂದು ಡಾಟಾ ತಗೊಂಡ್ವಿ, ಈಗ ನಾವು ಇಂಟ್ ಅಂತ ತಗೊಂಡ್ವಿ, ಅದ್ರ 4 ಕಿಂತ ಜಾಸ್ತಿ ಕೊಡಾಕತ್ವಿ ಅಂದ್ರೆ 4 bytes ಕಿಂತ ಜಾಸ್ತಿ ಕೊಡಾಕತ್ವಿ ಅಂದ್ರೆ ಚೆಕ್ಡ್ ಆಪರೇಟರ್ ಅಲ್ಲಿ ಚೆಕ್ ಮಾಡ್ತದೆ. ಅನ್ಚೆಕ್ಡ್ ಏನ್ ಮಾಡ್ತದೆ ಅಂತಂದ್ರೆ ಪ್ರಿವೆಂಟ್ ಮಾಡ್ತದೆ. ಈಗ ನಾ 4 byte ಕಿಂತ ಹೆಚ್ಚಿಗೆ ಕೊಡಾಕತ್ತೆ ಅಂದ್ರೆ ಅಲ್ಲಿ ನನಗೊಂದು ಪ್ರಿವೆನ್ಷನ್ ಮೆಸೇಜ್ ಕೊಡ್ತಿದೆ. ಏನಂತ ಹೇಳಿ, ಐ ಆಮ್ ಗೋಯಿಂಗ್ ಓವರ್ಫ್ಲೋ ಅಂತ. ಅಂದ್ರೆ 4 byte ಕಿಂತ ಹೆಚ್ಚಿಗೆ ಕೊಡಾಕತ್ತೀರಿ ಅಂತ ಹೇಳಿ ಇದು ಒಂದು ಇಂಡಿಕೇಶನ್ ಕೊಡ್ತು. ಸೊ ದೀಸ್ ಆರ್ ದ ಸ್ಪೆಷಲ್ ಆಪರೇಟರ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ C sharp. ಓಕೆ, ಅಷ್ಟೇ ಕೊಟ್ಬಿಟ್ಟ ನಿಮ್ಗೆ, ಏನು ಭಾಳ ಎಕ್ಸ್ಪ್ಲೇಷನ್ ಕೊಟ್ಟಿಲ್ಲ ಇದು. ಓಕೆ, so we'll go for the next one, arithmetic expression. So this completes your operators. ಇಲ್ಲಿ ತನ ಏನಾಯ್ತು, ನಿಮ್ದೆಲ್ಲ ಆಪರೇಟರ್ಸ್ ಕಂಪ್ಲೀಟ್ ಆಯ್ತು. ಓಕೆ, ಯಾವ್ಯಾವ ಕಲ್ತ್ರಿ, ಲಾಜಿಕ್, ಅರ್ಥಮೆಟಿಕ್, ಆಮೇಲೆ ಲಾಜಿಕಲ್, ರಿಲೇಷನಲ್,
ಆಮೇಲೆ ಇಂಕ್ರಿಮೆಂಟ್ ಡಿಕ್ರಿಮೆಂಟ್ ಕಂಡೀಷನಲ್ ಅಸೈನ್ಮೆಂಟ್ ಬಿಟ್ ವೈಸ್ ಸ್ಪೆಷಲ್ ಆಪರೇಟರ್ಸ್ ಇದೊಂದು ಯಾವುದೋ ಬಿಟ್ಟೆ ಟೋಟಲಿ 9 ಆಪರೇಟರ್ಸ್ ನೀವು ಕಲ್ತಿರಿ ಕ್ಲಿಯರ್ ಅಬೌಟ್ ದ ಆಪರೇಟರ್ಸ್ ಎವ್ರಿವನ್ ನಿದ್ದೆ ಹೊಡಿತಿರ್ತಾರಲ್ಲ ಜಲ್ದಿ ರಿಪ್ಲೈ ಮಾಡ್ತಿರ್ಬೋದು okay so we'll go for the next topic that is arithmetic expression hmm? Okay, so we'll go for the next topic that is arithmetic expressions. Okay, an arithmetic expression is the combination of variables, constants, and operators arranged as per the syntax of the rule. So arithmetic expression, ನಿಮಗೆ arithmetic operator ಹೇಳಬೇಕಾದಾಗ ಒಂದು ಸ್ವಲ್ಪ ಹೇಳಿನ expression. So expression ಅಂತಂದ್ರೇನು? It is the combination of variables, constants, operators arranged in the ಸಿಂಥೆಟಿಕ್ ರೂಲ್ ಅಂತ ಹೇಳ್ಬೋದು ನೀವು ಮ್ಯಾಥ್ಸ್ ಒಳಗೆ ಮಾಡ್ತಿದ್ರು ನೋಡಿ ಎಕ್ಸ್ಪ್ರೆಷನ್ಸ್ ಏನು 2 + 3 + 4 - 5 + 6 ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಸ್ಪ್ರೆಷನ್ಸ್ ಅಂಡ್ ದಿಸ್ ದ ಕಾಂಬಿನೇಷನ್ ಆಫ್ ಕಾನ್ಸ್ಟೆಂಟ್ ಅಂಡ್ ಆಪರೇಟರ್ ಅಂತ ಹೇಳ್ತಿದ್ವಿ ಮ್ಯಾಥ್ಸ್ ಒಳಗೆ ಓಕೆ ಸೊ ಇಲ್ಲಿ ಏನು ಹೇಳ್ತಾರೆ ಇಟ್ ಇಸ್ ದ ಕಾಂಬಿನೇಷನ್ ಆಫ್ ವೇರಿಯೇಬಲ್ಸ್ ಇರ್ಬೋದು ಕಾನ್ಸ್ಟೆಂಟ್ಸ್ ಇರ್ಬೋದು ಆಪರೇಟರ್ಸ್ ಇರ್ಬೋದು ಅದಕ್ಕೆ ಒಂದು ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತಾರೆ ಓಕೆ we have used a number of simple expressions in the example discussed so far okay so in arithmetic expressions arithmetic operators ಹೇಳ್ಬೇಕಾದಾಗ ಅದೊಂದೆರಡು expressions ನಾವು ಯೂಸ್ ಮಾಡಿವಿ ಅಂತ ಹೇಳ್ತಾರೆ okay so C# can handle any complex mathematical expressions so C# ನಾಗ ಎಂತ complex mathematical expressions ನೀವು ಹ್ಯಾಂಡಲ್ ಮಾಡಬಹುದು ಅಂತ ಹೇಳಕತ್ತಾನೆ so some of the examples of C# expressions are shown in the table below remember that C# does not have an operator for ಏನೋ ಹೋಗ್ಯದಲ್ಲ ಆಪರೇಟರ್ ಫಾರ್ ಏನೋ ಇದು ಹೋಗ್ಯದ ಓಕೆ ಸೊ ಅಲ್ಲಿ ಏನದಂತಂದ್ರೆ ಒಂದು ಟೇಬಲ್ ಕೊಟ್ಟಾನೆ ಯಾವ ಎಕ್ಸ್ಪ್ರೆಷನ್ಸ್ ಅದಾವ ಅಂತ ಹೇಳಾಕತ್ತಾನ ಅಷ್ಟೇ ಓಕೆ ಸೊ ಸಿಂಪಲ್ ಒಂದು ಎಕ್ಸ್ಪ್ರೆಷನ್ಸ್ ಕೊಟ್ಟಾನ ಅಷ್ಟೇ a into b minus c okay m plus n x plus y a b by c so these are some expressions ಅಂತ ಹೇಳ್ಬೋದು ಅಷ್ಟೇ ಕ್ಲಿಯರ್ ವರ್ಕ್ ಮಾಡಿರ್ತೀರಲ್ಲ ಅದು ಎಕ್ಸ್ಪ್ರೆಷನ್ಸ್ ಬಗ್ಗೆ ಅಂತ ಏನು ಡಿಟೇಲ್ ಆಗಬೇಕಾಗಿಲ್ಲ ನಿಮ್ಗೆ ಓಕೆ so a program below conducts basic division and modulo division of various numeric type available in C#. Okay. So under division operator ಮತ್ತು modulus division operator program ಕೊಟ್ಟಾನೆ. So see here. Okay. So using system other class division example ಅಂತ ತಗೊಂಡಾನೆ public static void main. So class ಏನು ತಗೊಂಡಾನೆ division example ಅಂತ ತಗೊಂಡಾನೆ ಇಲ್ಲಿ ಮೇಲೆ using system ಅಂತದ okay. So public static void main so ಏನು ಆಪರೇಟರ್ ತಗೊಂಡಾನ ವೇರಿಯೇಬಲ್ಸ್ ಏನೇನು ತಗೊಂಡಾನ ಅಂದ್ರೆ int first int second int ಅಂತಾನೆ ವೇರಿಯೇಬಲ್ಸ್ ತಗೊಂಡಾನ ಓಕೆ ನೆಕ್ಸ್ಟ್ ಡಬಲ್ ಫಸ್ಟ್ ಡಬಲ್ ಸೆಕೆಂಡ್ ಡಬಲ್ ಅಂತ ತಗೊಂಡಾನ ಡೆಸಿಮಲ್ ಫಸ್ಟ್ ಡೆಸಿಮಲ್ ಸೆಕೆಂಡ್ ಡೆಸಿಮಲ್ ಅಂತ ತಗೊಂಡಾನ ಸೊ ಇಲ್ಲಿ ವೇರಿಯೇಬಲ್ಸ್ ನ ಡಿಕ್ಲರೇಷನ್ ಮಾಡ್ಕೊಂಡಾನ ಒಂದು ಫಸ್ಟ್ int ಸೆಕೆಂಡ್ int ಅದು int ಒಳಗೆ ತಗೊಂಡಾನ ಆಮೇಲೆ ಫಸ್ಟ್ ಡಬಲ್ ಸೆಕೆಂಡ್ ಡಬಲ್ ಒಳಗೆ ತಗೊಂಡಾನ ಫಸ್ಟ್ ಡೆಸಿಮಲ್ ಸೆಕೆಂಡ್ ಡೆಸಿಮಲ್ ಅಂತ ಡೆಸಿಮಲ್ ನ ತಗೊಂಡಾನ ಓಕೆ ಆಮೇಲೆ ಅದಕ್ಕೆ ವ್ಯಾಲ್ಯೂಸ್ ಕೊಡಾಕತ್ತಾನ 12 5 12 ಸೊ ಸಮ್ ವ್ಯಾಲ್ಯೂಸ್ ಇಸ್ ಗಿವಿಂಗ್ ಓಕೆ ಆಮೇಲೆ ನೋಡ್ರಿ ಕನ್ಸೋಲ್ ಡಾಟ್ ರೈಟ್ ಲೈನ್ ಏನು ಕೊಡಾಕತ್ತಾನ ಡಿವಿಷನ್ ಆಪರೇಟರ್ ಯೂಸಿಂಗ್ ಇನ್ ಡಿಫ್ರೆಂಟ್ ಟೈಪ್ ಆಫ್ ನ್ಯೂಮರಿಕ್ ಡಾಟಾ ಓಕೆ ಇಲ್ಲಿ ಬೇರೆ ಬೇರೆ ಮಾಡಾಕತ್ತಾನ ಇಂಟಿಜರ್ ಬೇರೆ ಫ್ಲೋಟ್ ಬೇರೆ ಡಬಲ್ ಬೇರೆ ಡೆಸಿಮಲ್ ಬೇರೆ ಡಿವಿಷನ್ ಓಕೆ ಡಿವಿಷನ್ 4 ಟೈಪ್ ಆಫ್ ಡಾಟಾ ಟೈಪ್ಸ್ ನ ಮಾಡಾಕತ್ತಾನ ಒಂದು ಇಂಟಿಜರ್ ಡಿವಿಷನ್ ಮಾಡಾಕತ್ತಾನ ಒಂದು ಫ್ಲೋಟಿಂಗ್ ಪಾಯಿಂಟ್ ಡಿವಿಷನ್ ಮಾಡಾಕತ್ತಾನ ಒಂದು ಡಬಲ್ ಡಿವಿಷನ್ ಮಾಡಾಕತ್ತಾನ ಒಂದು ಡೆಸಿಮಲ್ ಡಿವಿಷನ್ ಮಾಡಾಕತ್ತಾನ ಸೊ ಇಲ್ಲೇ ಇಂಟಿಜರ್ ಡಿವಿಷನ್ ಒಳಗ ಫಸ್ಟ್ ಇಂಟಿಜರ್ ಸೆಕೆಂಡ್ ಇಂಟಿಜರ್ ಡಿವೈಡ್ ಮಾಡ್ತಾನೆ ದಟ್ ಈಸ್ 12 ಡಿವೈಡೆಡ್ ಬೈ 5 ಮಾಡ್ತಾನೆ ಮಾಡಿ ನಿಮ್ಗೆ ಔಟ್ಪುಟ್ ಕೊಡ್ತಾನೆ ಓಕೆ ನೆಕ್ಸ್ಟ್ ಫ್ಲೋಟ್ ಡಿವಿಷನ್ ಒಳಗೆ ಏನ್ ಮಾಡತಾನ ಫಸ್ಟ್ ಫ್ಲೋಟ್ ಸೆಕೆಂಡ್ ಫ್ಲೋಟ್ ಫಸ್ಟ್ ಫ್ಲೋಟ್ ಏನದ 12 ಡಿವೈಡೆಡ್ ಬೈ 5 ಓಕೆ ನೆಕ್ಸ್ಟ್ ಡೆಸಿಮಲ್ ತಗೊಳ್ಳೋಣ ನೆಕ್ಸ್ಟ್ ಡಬಲ್ ತಗೊಳ್ಳೋಣ ಸೊ ಡಬಲ್ ಒಳಗೆ ಫಸ್ಟ್ ಡಬಲ್ ಸೆಕೆಂಡ್ ಡಬಲ್ ಡಿವೈಡ್ ಮಾಡ್ತಾನೆ ನೆಕ್ಸ್ಟ್ ಡೆಸಿಮಲ್ ಒಳಗೆ ಫಸ್ಟ್ ಡೆಸಿಮಲ್ ಸೆಕೆಂಡ್ ಡೆಸಿಮಲ್ ಡಿವೈಡ್ ಮಾಡಿ ಔಟ್ಪುಟ್ ಕೊಡ್ತಾನೆ ಸೊ ಏನಿಲ್ಲ ಇಲ್ಲಿ ಏನು ತಿಳ್ಕೊಬೇಕಂತಂದ್ರೆ ಫಸ್ಟ್ ಇಂಟು ಸೆಕೆಂಡ್ ಇಂಟು ಡಿವೈಡ್ ಮಾಡಿದಾಗ ನಿಮ್ಗೆ ಇಂಟಿಜರ್ ಒಳಗೆ ಔಟ್ಪುಟ್ ಬರ್ತದೆ ಓಕೆ ಫ್ಲೋಟ್ ಒಳಗೆ ಮಾಡಿದ್ರೆ ಫ್ಲೋಟ್ ಒಳಗೆ ಔಟ್ಪುಟ್ ಬರ್ತದೆ ಡಬಲ್ ಒಳಗೆ ಮಾಡಿದ್ರೆ ಡಬಲ್ ಒಳಗೆ ಔಟ್ಪುಟ್ ಬರ್ತದೆ ಡೆಸಿಮಲ್ನಾಗ ಮಾಡಿದ್ರೆ ಡೆಸಿಮಲ್ನಾಗ ಬರ್ತದೆ ಓಕೆ ಅಷ್ಟೇ ನಿಮ್ಗೆ ಔಟ್ಪುಟ್ ಇಲ್ಲ ಬೇರೆ ಬೇರೆ ಡಾಟಾ ಟೈಪ್ಸ್ ತಗೊಂಡ ಮಾಡಾಕತ್ತಾನೆ ಸೊ ನೆಕ್ಸ್ಟ್ ಮಾಡ್ಯುಲಸ್ ಹಂಗ ಮಾಡಾಕತ್ತಾನ ಸೊ ಫಸ್ಟ್ ಇಂಟಿಜರ್ ಮಾಡ್ಯುಲಸ್ ಮಾಡಾಕತ್ತಾನ ಸೆಕೆಂಡ್ ಫ್ಲೋಟಿಂಗ್ ಮಾಡ್ಯುಲಸ್ ಮಾಡಾಕತ್ತಾನ ಆಮೇಲೆ ಡಬಲ್ ಮಾಡ್ಯುಲಸ್ ಮಾಡಾಕತ್ತಾನ ಆಮೇಲೆ ಡೆಸಿಮಲ್ ಮಾಡ್ಯುಲಸ್ ಬರತಾನ ಔಟ್ಪುಟ್ ಏನದಾವಲ್ಲ ಯಾವ ಟೈಪ್ ಒಳಗೆ ಕೊಟ್ಟಿರ್ತಿಲ್ಲ ಆ ಟೈಪ್ ನ ನಿಮ್ಗೆ ಔಟ್ಪುಟ್ ಬರ್ತದೆ ಕ್ಲಿಯರ್
So clear about this program? He is just doing the decimal. Sorry, he is just doing the division and modulus. Division with modulus ಮಾಡಾತಾನ, but different data types ಗೆ ಮಾಡಾಕತ್ತಾನ ಅಷ್ಟೇ. Okay. Everyone clear? ನೀವು ಯಾವಾಗ ಔಟ್ಪುಟ್ ಎಕ್ಸಿಕ್ಯೂಟ್ ಮಾಡ್ತಿರಲ್ಲ ಅವಾಗ ಗೊತ್ತಾಗ್ತದೆ ನಿಮಗೆ. ಲ್ಯಾಬ್ ಇತ್ತು ಅಂದ್ರೆ ಸಿಮಿಲರ್ಲಿ ಅಲ್ಲೇ ನಾನು ಲ್ಯಾಬ್ನಾಗ ಎಕ್ಸಿಕ್ಯೂಟ್ ಮಾಡಿಸ್ತಿದ್ದೆ, ಬಟ್ ನಿಮಗಿನ ಲ್ಯಾಬ್ ಸ್ಟಾರ್ಟ್ ಆಗಿಲ್ಲ. ವಿಲ್ ಸಿ ಕಾಲೇಜ್ ಸ್ಟಾರ್ಟ್ಸ್ ವಿ ಆರ್ ಗೋಯಿಂಗ್ ಟು ಡೂ ದ ಲ್ಯಾಬ್. ಅಲ್ಲಿ ನೋಡೋಣ ಒಂದು ಯಾವ 2-3 ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಓಕೆ, ಲಾಸ್ಟ್ ಟೈಮ್ ಏನು ಮಾಡಿದ್ದೆ, ಲ್ಯಾಬ್ ಪ್ರೋಗ್ರಾಮ್ ಒಂದೇ ಇರ್ತಿದ್ದೆ, ಅದು ಈಸಿ ಇರ್ತಿದ್ದು. ಸೊ ಅದ್ರ ಜೊತೆ ಒಂದು ಕ್ಲಾಸ್ ಪ್ರೋಗ್ರಾಮ್ ಕೊಟ್ಟು ಎಕ್ಸಿಕ್ಯೂಟ್ ಮಾಡಿಸ್ತಿದ್ದೆ ನಾನು. ಜೊತೆ ನಿಮ್ಗೆ ಲ್ಯಾಬ್ ಇಲ್ಲ, ನೋಡೋಣ. Okay, so next we'll go for the evaluation of expressions. Again ನೋಡಿದ್ರಿ expressions ನ ಹೆಂಗ್ ಬರೀತೀರಿ ಅಂತ ನೋಡಿದ್ರಿ. Next expressions ನ ಹೆಂಗ್ evaluation ಮಾಡ್ತೀರಿ ಅಂತ ಕೊಡಾಕತ್ತಾನ. Okay, so expressions are evaluated using an assignment statement of the form. So ಇದನ್ನ ಹೆಂಗ್ ಬರೀತೀವಿ ಅಂತಂದ್ರೆ assignment statement ನಿಂದ ಒಂದು expression ನ evaluate ಮಾಡ್ತೀವಿ ಅಂತ ಹೇಳ್ತಾರೆ. So ಒಂದು ವೇರಿಯೇಬಲ್ ಗೆ ಒಂದು ಎಕ್ಸ್ಪ್ರೆಷನ್ ಹಾಕ್ತಾನೆ. ಸೊ ಈ ಎಕ್ಸ್ಪ್ರೆಷನ್ ಏನ್ ಸಾಲ್ವ್ ಮಾಡ್ತೀವಲ್ಲ ಅದನ್ನ ಎದ್ರಾಗ ಬರೀತಾರ, ವೇರಿಯೇಬಲ್ ನಾಗ ಕೊಡ್ತಾನೆ. ಓಕೆ, ಫಾರ್ ಎಕ್ಸಾಂಪಲ್ ಎಸ್ ಈಕ್ವಲ್ ಟು 2 + 3 +2 ಕೊಡ್ತೀನಿ. ಓಕೆ, ಇಲ್ಲಾಂದ್ರೆ 2 + 3 ಕೊಡ್ತೀನಿ. ಸೊ ಎಸ್ ಈಕ್ವಲ್ ಟು 2 + 3 ಅಂತ ಕೊಡ್ತೀನಿ. 2 + 3 ಇಸ್ ಒನ್ ಅಸೈನ್ಮೆಂಟ್, ಸಾರಿ ಎಕ್ಸ್ಪ್ರೆಷನ್. ಸೊ 2 + 3 ಮಾಡಿದಾಗ ಏನಾಗ್ತದೆ, 5 ಬರ್ತದೆ. ಎಲ್ಲಿ ಅಸೈನ್ ಆಗ್ತದೆ ನನಗೆ, ಇವಾಲ್ವೇಟ್ ಆಗಿ ಎಲ್ಲ ಅಸೈನ್ ಆಗ್ತದೆ, ನಾ ಎಸ್ ಕೊಟ್ಟಿನಿ. ಸೊ ಎಕ್ಸ್ ಈಕ್ವಲ್ ಟು 5 ಅಂತ ಬರ್ತದೆ. ಓಕೆ, ವಾಟ್ ಎವರ್ ದ ಎಕ್ಸ್ಪ್ರೆಷನ್ ನೀವು ಏನು ಇವಾಲ್ವೇಟ್ ಮಾಡ್ತಿರಲ್ಲ ಅದನ್ನ ಎಲ್ಲಿ ಸ್ಟೋರ್ ಮಾಡ್ತೀರಿ, ಒಂದು ವೇರಿಯೇಬಲ್ನಾಗ ಸ್ಟೋರ್ ಮಾಡ್ತೀರ ಅಂತ ಹೇಳಕತ್ತಾನೆ. ಓಕೆ, ನೆಕ್ಸ್ಟ್ ವೇರಿಯೇಬಲ್ ಇಸ್ ಎನಿ ವ್ಯಾಲಿಡ್ ಸಿ ಶಾರ್ಪ್ ವೇರಿಯೇಬಲ್. ನಿಮ್ಗೆ ಯಾವ್ದು ಬೇಕಾದ್ರೂ ವೇರಿಯೇಬಲ್ ಹೆಸರನ್ನ ಕೊಡ್ಬೋದು ನಾವು. ಓಕೆ, when the statement is encountered, the expression is evaluated first and the result then replaces the previous value to the ವೇರಿಯಬಲ್. ಅದೇ ಏನು ಹೇಳ್ತೀನಿ, ಫಸ್ಟ್ ನಿಮ್ದು ಏನು ಎಕ್ಸ್ಪ್ರೆಷನ್ಸ್ ಕೊಡ್ತಾರಲ್ಲ ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಏನು ಕೊಟ್ಟಿರ್ತಾರೆ, ಎ ಇಸ್ ಲೆಸ್ ದೆನ್ ಬಿ ಅಂತ ಕೊಟ್ಟಿವಿ ನಾವು. ಎ ಏನು ತಗೊಂಡಿನಿ, 5 ತಗೊಂಡಿನಿ, ಬಿ ಏನು ತಗೊಂಡಿನಿ, 6 ತಗೊಂಡಿನಿ. ಓಕೆ, 5 ಇಸ್ ಲೆಸ್ ದೆನ್ 6 ಅಂತ ಬರ್ತದೆ. ಸೊ 5 ಇಸ್ ಲೆಸ್ ದೆನ್ 6 ಎಸ್ ಟ್ರೂ ಅಂತ ಹೇಳಿ ಆ ವೇರಿಯಬಲ್ ಒಳಗ ಸ್ಟೋರ್ ಆಗ್ತದೆ. ಓಕೆ, ಅರ್ಥಮೆಟಿಕ್ ಆಪರೇಟರ್ಸ್ ಹೋದ್ರೆ 10 - 5 ಅಂತ ಕೊಡ್ತೀವಿ. ಸೊ 10 - 5 ಏನಾಗ್ತದೆ, 5. ಸೊ ಆ 5 ಎಲ್ಲಿ ಸ್ಟೋರ್ ಮಾಡ್ತೀರಿ, ಯಾವುದೋ ಒಂದು ವೇರಿಯಬಲ್ ಒಳಗ ಸ್ಟೋರ್ ಮಾಡ್ತೀವಿ. ಸೊ ಇದು ಹೆಂಗ್ ಆಗ್ತದೆ ಅಂದ್ರೆ, ಫಸ್ಟ್ ನಾವು ಎಕ್ಸ್ಪ್ರೆಷನ್ ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಆ ಇವ್ಯಾಲ್ಯೂಯೇಟ್ ಮಾಡಿದ ಎಕ್ಸ್ಪ್ರೆಷನ್ ಈ ವೇರಿಯಬಲ್ ಒಳಗ ಸ್ಟೋರ್ ಆಗ್ತದೆ. ಓಕೆ, so all variables used in the expression must be assigned values before variables is before evaluation is attempted. Okay, so ಏನು ಹೇಳ್ತಾನೆ, ಎಲ್ಲಾ ವೇರಿಯಬಲ್ಸ್ ಫಸ್ಟ್ ನಾವು ಎಕ್ಸ್ಪ್ರೆಷನ್ ಗೆ ಅಸೈನ್ ಮಾಡಬೇಕು. ಯಾವಾಗ ಅಂತಂದ್ರೆ ಇವ್ಯಾಲ್ಯೂಯೇಷನ್ ಮಾಡಕ್ಕಿಂತ ಇಲ್ಲ, ಅಂದ್ರೆ ನಾವು ಇವ್ಯಾಲ್ಯೂಯೇಷನ್ ಮಾಡಿದ್ಮೇಲೆ ವೇರಿಯಬಲ್ಸ್ ಅಸೈನ್ ಮಾಡ್ತೀವಿ ಅಂದ್ರೆ ಬರಂಗಿಲ್ಲ. ಅಸೈನ್ಮೆಂಟ್ ಮಾಡಿ ಇವ್ಯಾಲ್ಯೂಯೇಷನ್ ಮಾಡಬೇಕು. ವೇರಿಯಬಲ್ಸ್ ಫಸ್ಟ್ ಅಸೈನ್ಮೆಂಟ್ ಮಾಡಬೇಕು, ಆಮೇಲೆ ಇವ್ಯಾಲ್ಯೂಯೇಷನ್ ಮಾಡಬೇಕು. ಓಕೆ, so these are some examples. So ಈಗ x equal to a star b minus c ಅಂತ ಕೊಟ್ಟಾಗ, ಸೊ ಈಗ ಒಂದು ವ್ಯಾಲ್ಯೂಸ್ ಕೊಟ್ಟಿರ್ತಾನೆ, a equal to 1, b equal to 2, c equal to 3 ಅಂತ ಹೇಳಿ. ಸೊ ಇದನ್ನ ಇವ್ಯಾಲ್ಯೂಯೇಟ್ ಮಾಡಿ x ಗೆ ಸ್ಟೋರ್ ಆಗ್ತದೆ. ಸಿಮಿಲರ್ಲಿ y ನು ಅಂದ್ರೆ ಇದು ಇವ್ಯಾಲ್ಯೂಯೇಟ್ ಮಾಡಿ y ಸ್ಟೋರ್ ಆಗ್ತದೆ, ಇದು ಇವ್ಯಾಲ್ಯೂಯೇಟ್ ಮಾಡಿ z ಗೆ ಸ್ಟೋರ್ ಆಗ್ತದೆ. ಸೊ ದಿಸ್ ಇಸ್ ಅಬೌಟ್ ದ ಇವ್ಯಾಲ್ಯೂಯೇಷನ್. So next ನೋಡ್ರಿ, the blank space around an operator is optional and is added only to improve readability. So blank space ಏನದ ಆಪ್ಷನಲ್ ಅಂತ ಹೇಳ್ತಾರೆ. ಸೊ ಎಲ್ಲಿ ನಾವು ಎಷ್ಟು ಬ್ಲಾಂಕ್ ಸ್ಪೇಸ್, ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಹೋಗ್ರಿ, ಎಷ್ಟು ಬ್ಲಾಂಕ್ ಸ್ಪೇಸ್ ನೀವು ಅವಾಯ್ಡ್ ಮಾಡ್ತಿರಲ್ಲ ಅಷ್ಟು ಚಲೋ. ಓಕೆ, ಸೊ ಬ್ಲಾಂಕ್ ಸ್ಪೇಸ್ ನಾವು ಇನ್ನೂ ಆಪ್ಷನಲ್ ಅಂತ ತಗೋಬೇಕು, ಬಟ್ ನಮ್ಮ ರೀಡಬಿಲಿಟಿ ಸಲಕ್ ಬೇಕಾಗಿತ್ತಂದ್ರೆ ಹಾಕೋಬಹುದು ಅಷ್ಟೇ. ಸೊ ಒನ್ ಥಿಂಗ್ ಇಸ್, ವಾಟ್ ಎವರ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯು ಆರ್ ಗೋಯಿಂಗ್ ಟು do, just avoid the blank space as much as possible. Okay, next, when these statements are used in a program, the variable a, b, c and d must be declared and assign values before they are used in the expressions. ಅಂದ್ರೆ ಇದ್ರಾಗ ಕೊಟ್ಟಾನಲ್ಲ a, b, c, d. ಸೊ ಇದನ್ನ ಫಸ್ಟ್ ವ್ಯಾಲ್ಯೂಸ್ ಅಸೈನ್ ಮಾಡ್ಬೇಕಂತ ಹೇಳ್ತಾನೆ. ಅಂದ್ರೆ ನೀವು ಪ್ರೋಗ್ರಾಮ್ ಬರೀತೀರಲ್ಲ, a equal to 1, b equal to 2, c equal to 3 and d equal to 4 ಅಂತ ವ್ಯಾಲ್ಯೂಸ್ ಅಸೈನ್ ಮಾಡಿ ಆಮೇಲೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಓಕೆ, ಸೊ ಸಿಮಿಲರ್ಲಿ ಎಕ್ಸ್ ವೈ ಝೆಡ್ ಹಂಗ. ಸೊ ಫಸ್ಟ್ ಎಕ್ಸ್ ವೈ ಝೆಡ್ ಅಂತ ಅದನ್ನ ಡಿಕ್ಲೇರ್ ಮಾಡಬೇಕು, ಆಮೇಲೆ ಇವ್ಯಾಲ್ಯೂಯೇಷನ್ ಮಾಡಬೇಕು. ಸೊ ಇದನ್ನು ಆಸ್ ಯೂಶುವಲ್ ನೀವು ವಿಡ್ರಾ ಮಾಡ್ತಿರಲ್ಲ, ಅರ್ಥಮೆಟಿಕ್ ಆಪರೇಷನ್ ಮಾಡ್ತಿರಲ್ಲ ಹಂಗ. ಓಕೆ, ಸೊ ಕ್ಲಿಯರ್ ಅಬೌಟ್ ದ ಇವ್ಯಾಲ್ಯೂಯೇಷನ್ ಆಫ್ expressions. Everyone clear? Okay, so precedence of arithmetic operation ನಾಳೆ ನೋಡೋಣ. ನಾಳೆ ಕ್ಲಾಸ್ ಸಿಕ್ತಂದ್ರೆ
ಮುಗಿಯಂಗಿಲ್ಲ ದೊಡ್ಡ ಟಾಪಿಕ್ ಅದೇ 4 minutes ಮುಗಿಯಂಗಿಲ್ಲ. So everyone cleared today's topic, whatever we have covered. So whatever we covered, one is bitwise operator, second one is special operator, third one is arithmetic expression and evaluation of expression. So cleared everyone? Okay. Consider ನೋಡೋದಿಲ್ಲ ಮುಗಿಯಂಗಿಲ್ಲ ಐಟಮ್ ಇಷ್ಟ ನಾಳೆ ನೋಡೋಣ. Okay. So any doubts? Anybody have any doubts? Okay, no doubt. Then we'll end here. Okay, thank you all. ಏನು ಮೆಸೇಜ್ ಕೊಡಲ್ಲ ಏನಷ್ಟು ಇದ್ದಾರೆ ಸಚಿವ ಅದು 1,000 ಜನ ಕಡಿಮೆ ಬಂದಾರಂತೆ. ಅವ್ರು ಸೋತ್ರ ಗೆದ್ರ ನಿಮ್ಗೇನು ಸಿಗ್ತದೆ? ಅವ್ರು ಗೆದ್ರೆ ನೀವು ಮನೆಗೆ ತಂದು ರೊಕ್ಕ ಕೊಡ್ತಾರೆ ಏನು ಕಾರ್ ತಂದು ಕೊಡ್ತಾರ? ಓಕೆ ಬಾಯ್, ಥ್ಯಾಂಕ್ ಯು.